तूच पकडला ना मग देवचा ಪ್ರಕಾಶ ಸ್ಯಾಂಡಲ್ವುಡ್ ನಲ್ಲಿ ಈಗೇನಿದ್ರು ಐಟಮ್ ಹಾಡುಗಳು ಬೇಸಾತು ಎಲ್ಲಿ ನೋಡಿದ್ರು ಮಿಣಮಿಣ ಅಂತ ಮುಂಚೆ ಬೆಳೆದಲ್ಲಿ ಹಾಟ್ ಹಾಟ್ ಸ್ಟೆಪ್ಸ್ ಹಾಗೂ ಡ್ಯಾನ್ಸ್ಗಳು ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಐಟಮ್ ಸಾಂಗ್ ಬೇಕೇ ಬೇಕು ಅನ್ನೋದು ಲೇಟೆಸ್ಟ್ ಐಡಿಯಾಲಜಿ ಇಲ್ಲಿ ನಡೀತಾ ಇರೋದು ಕೂಡ ಆದ್ರೆ ಇದು ಸೋನಾ ಅನ್ನೋ ಲಂಬಾಣಿ ಚಿತ್ರದ ಐಟಮ್ ಹಾಡು ಈ ಹಾಡಿನ ಸನ್ನಿವೇಶದ ಬಗ್ಗೆ ಯುವ ನಿರ್ದೇಶಕ ಕುಮಾರ್ ರಾಠೋಡ್ ಹೇಳೋದಿಷ್ಟು ನಾಯಕನಿಗೆ ನಾಯಕಿಯಾದವಳು ಪ್ರೀತಿ ಮಾಡಿದಂತ ನಾಯಕನಿಗೆ ಬಿಟ್ಟು ಬೇರೆ ಜೊತೆಗೆ ಎಂಗೇಜ್ಮೆಂಟ್ ಆಗುತ್ತೆ. ಸೊ ಅವಾಗ ಆ ವಿರಹ ನೋವನ್ನು ಮರೀಲಿಕ್ಕೋಸ್ಕರ ಇಲ್ಲಿ ಸರಾಯಿ ಅಟ್ಯಾಕ್ ಬಂದ್ಬಿಟ್ಟು ಕುಡಿಯೋದ್ರ ಮೂಲಕ ಒಬ್ಬಳ ಡ್ಯಾನ್ಸರ್ ಮೂಲಕ ಇದನ್ನ ಮರೀಲಿಕ್ಕೆ ಯೂಸ್ ಮಾಡ್ತಾರೆ. ಈಗಾಗಲೇ ಅಶ್ವತ್ಥ ದೀನಾ ಚಿತ್ರಗಳ ಐಟಮ್ ಹಾಡಿಗೆ ಹೆಚ್ಚು ಹಾಕಿರುವ ಬಾಂಬೆ ಇಲ್ಲೂ ತಮ್ಮ ಕಾರ್ಬಾರನ್ನು ತೋರಿಸಿದ್ದಾರೆ. ಲಂಬಾಣಿ ಸಂಪ್ರದಾಯ ವಸ್ತ್ರವನ್ನು ಧರಿಸಿ ಲಂಬಾಣಿ ನೃತ್ಯ ಮಾಡ್ತಾ ಇದ್ದ ಫಲಕ್ಗೆ ಈ ಚಿತ್ರದಲ್ಲಿ ನೃತ್ಯವನ್ನು ಮಾಡಲು ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಲಕ್ ಪಟಪಟನೆ ಕೇಳಿದ್ದು ಇಷ್ಟು. जो ये आइटम सॉन्ग शूट किया जा रहा है, ये सॉन्ग बहुत ही ज़्यादा अच्छा है. जब मैंने ये ऑडियो सुना, मुझे डायरेक्टर ने मेरा फोटोग्राफ देख के मुझे बुलाया ऑफिस में, मैंने ऑडियो सुना तो मुझे ये ऑडियो बहुत ज़्यादा पसंद आया, इसलिए मैंने इस ऑडियो को करने के लिए हाँ किया और मैं आशा करती हूँ ये सब लोगों को यह गाना पसंद आएगा और इसीलिए मैं ये गाना कर रही हूँ. एक्चुअली ये सॉन्ग भी बहुत डिफरेंट है. अपने मेरे ख्याल से ये सॉन्ग मेरे ख्याल से तो नहीं है आया होगा अभी तक इंडस्ट्री, मतलब मार्केट में अभी तक इस तरह का कोई भी सॉन्ग नहीं आया होगा. बहुत ही डिफरेंट सॉन्ग है और बहुत ही डिफरेंट ढंग से शूट किया जा रहा है, इसलिए कुछ डिफरेंट दिखाने के लिए इसमें अलग तरह के कॉस्ट्यूम और अलग तरह की क्रिएटिविटी दिखाई जाएंगी आने वाले सॉन्ग में. ಈ ಚಿತ್ರಕ್ಕೆ ಹಣವನ್ನು ನೀಡಿದ್ದಾರೆ ನಟ ಕಮ್ ನಿರ್ಮಾಪಕ ದೇವದಾಸ್ ಪವಾರ್. ಈ ಹಾಡಿನ ಸನ್ನಿವೇಶದಲ್ಲಿ ಇವರು ದೇವದಾಸ್ ತಾವು ಪ್ರೀತಿಸಿದ ಹುಡುಗಿ ಬೇರೆಯೊಬ್ಬರ ಜೊತೆ ಮದುವೆ ಆದ ಕಾರಣ ಈ ರೀತಿ ಕುಡಿತಕ್ಕೆ ದಾಸನಾಗಿದ್ದಾರೆ. ಅದರಲ್ಲಿ ನಿರ್ಮಾಣವು ನಿಮ್ಮನೆ ಹೀರೋ ಕೂಡ ನೀವೇ ದೇವದಾಸ್ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬಂದು ಇವರು ಕೊಟ್ಟ ಉತ್ತರ ಆಗಿದೆ. ಈ ಚಿತ್ರ ನಿರ್ಮಾಪಕ ಮುಖ್ಯ ಕಾರಣ ನನ್ನ ಜನಕ್ಕೆ ಒಂದು ನನ್ನ ಕಡೆ ಒಂದು ಕೊಡುಗೆ ಕೊಡಾಗಿದ್ದು ನಂಗೆ ನಮ್ಮ ಭಾಷೆಯಲ್ಲಿ ಈ ವರ್ಷ ಯಾವುದು ಸಾಂಗ್ ಮಾಡಿಲ್ಲ, ಇವತ್ತು ಯಾವ ಫಿಲ್ಮ್ ಮಾಡಿಲ್ಲ, ಒಳ್ಳೆ ಚಲನಚಿತ್ರ ಯಾರು ಮಾಡಿಲ್ಲ. ಅದಕ್ಕೆ ಒಳ್ಳೆ ಚಲನಚಿತ್ರ ಮಾಡಿ ನಮ್ಮ ಜನಕ್ಕೆ ಒಂದು ಕೊಡುಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೀರೋ ನಾನು ನಿರ್ಮಾಪಕನ ಅಂದ್ರೆ ನಾನು ನಿರ್ಮಾಪಕ ಹಾಕಿ ಹೀರೋ ಮಾಡ್ಬೇಕಂತಂದ್ರೆ ಕನ್ನಡದವ್ರು ಬಂದ್ಬಿಟ್ಟು ಹೀರೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ತರಬೇತಿ ತಗೊಂಡ್ಬಿಟ್ಟು ಇದನ್ನ ಹೀರೋ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇಲ್ಲ ಹೀರೋ, ನಾನು ತರಬೇತಿ ತಗೊಂಡಿದ್ದೀನಿ, ಡ್ಯಾನ್ಸ್ ತರಬೇತಿ ಹೊಡಿದ್ದೀನಿ, ಫೈಟಿಂಗ್ ತರಬೇತಿ ಹೊಡಿದ್ದೀನಿ, ಮಾಡ್ತಾ ಇದ್ದೀನಿ. ಚಿತ್ರದಲ್ಲಿ ಸಂದೇಶ ಇರಲಿ ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರಲಿ, ಅಲ್ಲಿ ಒಂದು ಐಟಮ್ ಹಾಡಿದ್ರೆ ಪ್ರೇಕ್ಷಕರನ್ನ ಸೆಳೆಯುವುದು ಅನ್ನೋ ಪ್ಲಾನ್ ಈ ಹೊಸಬರ ತಂಡಕ್ಕೂ ಇದೆ. ಇದು ಎಷ್ಟರ ಮಟ್ಟಿಗೆ ಚಿತ್ರದ ಸಕ್ಸಸ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಘೋಷಾಲ್ ಟಿವಿ 9 ಬೆಂಗಳೂರು. ಬರೀ ಸಿನಿಮಾ ನೋಡೋದಕ್ಕೂ ಆ ಸಿನಿಮಾನ